ಅಧಿಕಾರಿಗಳ ವಿರುದ್ಧ ಶಾಸಕ ಎಚ್.ಡಿ. ರೇವಣ್ಣ ಫುಲ್ ಗರಂ. ಯಾರ ಹತ್ರ ಆಟ ಆಡ್ತೀರಿ ನೀವು? ಗುಲಾಬ್ರು ಅಂತ ನಮ್ಮನ್ನ ದಬ್ಬಾಳಿಕೆ ಮಾಡಕ್ ಬರ್ತೀರ ಮಾಡ್ರಿ. ದಬ್ಬಾಳಿಕೆ ನಮ್ಮನ್ನ ಗುಲಾಬ್ರು ಮಾಡ್ಕೊಂಡಿದ್ದೀರಿ ನೀವು. ಡಿಸಿ ರಥೋತ್ಸವದ ವಿಚಾರಕ್ಕೆ ಹೊಳೆ ನರಸೀಪುರದಲ್ಲಿ ಹೈಡ್ರಾಮಾ. ಹಾಸನ ಜಿಲ್ಲೆಯ ಹೊಳೆ ನರಸೀಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಅಲಂಕಾರದ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ರೇವಣ್ಣ ಹಾಗೂ ಅಧಿಕಾರಿಗಳ ವಿರುದ್ಧ ವಾಗ್ವಾದ ಏರ್ಪಾಟಾಗಿದ್ದು ಹೈಡ್ರಾಮವೇ ನಡೆದೋಗಿದೆ. ರಥೋತ್ಸವದ ಸಿದ್ಧತೆಯಲ್ಲಿ ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆ ಅಧಿಕಾರಿಗಳ ವಿರುದ್ಧ ಶಾಸಕ ಎಚ್.ಡಿ. ರೇವಣ್ಣ ಫುಲ್ ಗರಂ ಆದ್ರು. ಇನ್ನು ಹೊಳೆ ನರಸೀಪುರದಲ್ಲಿ ನಡೀತಾ ಇರುವ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಅಲಂಕಾರ ಹಾಗೂ ಜಾತ್ರೆಯ ವ್ಯವಸ್ಥೆ ಕುರಿತು ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಎಂದು ಶಾಸಕ ರೇವಣ್ಣ ಆರೋಪಿಸಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಘಟನಾ ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಾಟೀಲ್ ಭೇಟಿಯನ್ನ ನೀಡಿದ್ದು ರೇವಣ್ಣ ಹಾಗೂ ಸಂಸದ ಶ್ರೇಯಸ್ ಮಧ್ಯೆ ವಾಗ್ವಾದ ಮತ್ತಷ್ಟು ತಾರಕಕ್ಕೇರಿದೆ. ನಾವು ಬರಲ್ಲ. ಅದು ಯಾರು ಬರ್ತಾರೆ ಮೇಲ್ಗಡೆ ಎಲ್ಲ ಹತ್ರ ಅದು ಯಾರು ಎಳ್ದಾಕ್ತಾರೆ ಪೊಲೀಸ್ನವ್ರು ನೋಡ. ನಾನು ನಿಂತ್ಕೊತೀನಿ, ನನ್ನ ಎಳ್ದಾಕ್ತೀರಿ ಡಿ ಸಿ ಎಸ್ ಏನು ಹೇಳಿದ್ರೆ ಬರೀ ಡಿ ಸಿ ಏನು ಹೇಳಿದ್ರೆ ಅಲ್ಲ. ಈಗ ತಹಸೀಲ್ದಾರದ್ದು ನಿಮ್ಗೆ ಹೇಳಿ ಇದು ಮಾಡಲಿಲ್ಲ ಅನ್ನೋದು ಒಂದೇ ಅಲ್ವಾ? ಅಲ್ಲ ರೇ ಬನ್ರಿ. ಡಿ ಸಿ ಏನು ಹೇಳಿದ್ರೆ ನಿಮ್ಮ ಹತ್ರ? ಡಿ ಸಿ ಏನು ಹೇಳಿದ್ರೆ ಇಂಥವ್ರನ್ನೆಲ್ಲ ನೀವು ಇಟ್ಕೊಂಡು ನಮ್ಮನ್ನು ಗುಲಾಬ್ರು ಅಂತ ತಿಳ್ಕೊಂಡಿದ್ದೀವಿ. ಏನ್ರಿ ಏಸೇರೆ ಏನ್ ನಮ್ಮನ್ನ ದಬ್ಬಾಳಿಕೆ ಮಾಡಕ್ ಬರ್ತೀರ? ಮಾಡ್ರಿ ದಬ್ಬಾಳಿಕೆ. ಅನಾವಶ್ಯಕವಾಗಿ ತಾವೇ ಗೊಂದಲ ಎಬ್ಬಿಸ್ತಾ ಇದ್ದೀರಿ. ನಾನು ಬರಲ್ಲ. ನೀವು ಮಾಡ್ಕೊಂಬರೋಗಿ ಎಲ್ಲ ಶಾಂತಿಯಿಂದ ಮಾಡ್ಬೇಕಾಗಿ ಇವರು ಇಂಥ ಕಳ್ಳಿಂದ ಆಗಿರೋದಲ್ಲ. ನೀವು ಮಾಡ್ಕೊಂಬರೋಗಿ ನೀವು ಮಾಡಿ ಆಮೇಲೆ ತೋರಿಸ್ತೀನಿ ಏನು ಅಂತ. ಅದು ನಾನು ಇವತ್ತು ಮಾಡ್ಕೊ ಬನ್ನಿ, ನಾಳೆ ಆಮೇಲೆ ನಾನು ತೋರಿಸ್ತೀನಿ. ಅದು ಯಾರನ್ನ ಅರೆಸ್ಟ್ ಮಾಡಿಸ್ರಿ ನೀವು. ಹೇಳೋರು ಮಾಡ್ರಿ ಅರೆಸ್ಟ್. ನನ್ನ ಅರೆಸ್ಟ್ ಮಾಡ್ರಿ. ಅರೆಸ್ಟ್ ಮಾಡ್ರಿ. ಹೇಳೋರೆಲ್ಲ ಇನ್ನು ಪರಿಸ್ಥಿತಿ ಉದ್ವಿಗ್ನವಾಗ್ತಿದ್ದಂತೆ ಪೊಲೀಸರು ಮಧ್ಯ ಪ್ರವೇಶಿಸಿದ್ದು ರೇವಣ್ಣ ಪೊಲೀಸರಿಗೆ ನನ್ನನ್ನ ಅರೆಸ್ಟ್ ಮಾಡಿ ಎಂದು ಹೇಳಿದ್ರು. ಈ ವೇಳೆ ಕೆಲಕಾಲ ಸ್ಥಳದಲ್ಲಿ ಹೈಡ್ರಾಮವೇ ಸೃಷ್ಟಿಯಾಯಿತು. ಇನ್ನೊಂದೆಡೆ ಜಾತ್ರೆಯ ರಥೋತ್ಸವವನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಕೂಡ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಅಲ್ಲದೆ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವಂತೆ ಸಹಾಯಕ ಆಯುಕ್ತರಲ್ಲಿ ಮನವಿಯನ್ನ ಮಾಡಿದ್ರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.